ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ನಾವು ಸಾಕಷ್ಟು CSR ಯೋಜನೆ ಅಡಿಯಲ್ಲಿ JSW ಸಂಸ್ಥೆಯಿಂದ ಸಾಕಷ್ಟು ನಾವು ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಸಹಾಯವನ್ನು ಕೂಡ ಪಡ್ಕೊಂಡಿದ್ವಿ. ಮತ್ತು ಅವರು ಕೂಡ ಅಷ್ಟೇ ತಿಳಿಸಿ ಹೋದರು. ಈ ರೀತಿ ಎಲ್ಲ ಕಡೆಗೂ ಕೂಡ ನಮ್ಮ ಈ ಕೈಗಾರಿಕೆಗಳು ಮತ್ತು ಈ ಥರ ಇಂಡಸ್ಟ್ರಿಗಳು ಸಾಮಾಜಿಕವಾದ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ನಾವು ಕೂಡ ಈ ಸಮಾಜ ಸೇವೆಯಲ್ಲಿ ಒಂದಾಗಿದ್ದೀವಿ ನಿಮ್ಮ ಜೊತೆಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದ ಸಂಗತಿ. ಯಾರು PUC ಮತ್ತು SSLC ಅರ್ಧಕ್ಕೆ ನಿಲ್ಲಿಸಿರ್ತಾರೆ, ತುಂಬ ಕಡುಬಡತನದ ಮಕ್ಕಳಿಗೆ ನಾವೊಂದು ವಿಶೇಷ ಕಾರ್ಯಾಗಾರವನ್ನು ಅಲ್ಲಿ ಮಾಡಿ ಅವ್ರಿಗೆ ಉಚಿತವಾಗಿ ನಾವು ಎಲೆಕ್ಟ್ರಿಕಲ್ ಒಂದು ಸಾಮಾನಿನ ಒಂದು ಕಿಟ್ಟನ್ನು ಕೊಟ್ಟು ಅವರ ಜೀವನವನ್ನು ತಾವು ಸ್ವಾವಲಂಬಿಗೆ ಧನ್ಯವಾದಗಳನ್ನು ಹೇಳೋಗಿದ್ರು. ಯಾಕಂದರೆ ಇವತ್ತು ನನ್ನ ಮಗ ಸ್ವತಂತ್ರವಾಗಿ ಸುಮ್ಮನೆ ಪೋಲಿಯಾಗಿ ಅಲಿತಿದ್ದ. ಇವತ್ತು ನೀವು ಜಿಂದಾಲ್ ಸಂಸ್ಥೆಯವ್ರ ಜೊತೆಗೆ ಈ ಕಾರ್ಯಾಗಾರವನ್ನು ಮಾಡಿದ್ರಿಂದ ನನ್ನ ಮಗ ಇವತ್ತು ತನ್ನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅವನು ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾನೆ. ಇವತ್ತು ಆರಾಮವಾಗಿ ಅಂತ ಪ್ರಯತ್ನ ಮಾಡ್ತೇನೆ. ಆ ವಿಷಯದಲ್ಲಿ ನಾನು ಮತ್ತು ಮಾನ್ಯ ಸಂಸದರು ಸಾಕಷ್ಟು ಜನರ ಹತ್ರ ನಿಷ್ಠುರ ಕೂಡ ಆಗ್ಬಿಟ್ಟಿವಿ. ನಮ್ಮ ಮಗ ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದ, ಆದರೂ ಅವನಿಗೊಂದು ದಿಂದ ಎಲ್ಲ ಕೆಲಸ ಕೊಡ್ಸೋಕ್ಕಾಗಲಿಲ್ಲ ಅಂತಕ್ಕಂಥದ್ದು. ಆದರೆ ನಾನು ನಮ್ಮ ಯುವಜನರನ್ನ ಇನ್ನೂ ಹೆಚ್ಚು ಸದೃಢರನ್ನಾಗಿ ಮಾಡಬೇಕು, ಅವ್ರನ್ನ ಇನ್ನೂ ಸಶಕ್ತರನ್ನಾಗಿ ಮಾಡಬೇಕು. ಆ ಸದೃಢ ಯುವಜನತೆ ನಮ್ಮ ದೇಶದ ಆಸ್ತಿ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ವಿವೇಕಾನಂದ ಅವರು ಏನು ಹೇಳಿದರು, ನನಗೇನು ಕೊಡಬೇಡ್ರಿ, ಆರೋಗ್ಯವಂತ ಸಶಕ್ತ ಯುವಜನತೆಯನ್ನು ಕೊಟ್ರಿ, ನಾನು ಈ ದೇಶವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ನಾನು ಮತ್ತು ನಮ್ಮ ಸಂಸದರು ಇಬ್ಬರು ಶಿಕ್ಷಣದ ಒಂದು ಮಹತ್ವವನ್ನು ಅರಿತಿರುವಂತವರಾಗಿ ನಾವೇ ನಮ್ಮ ಯುವಜನತೆಯನ್ನು ಕತ್ಲೆಗೆ ದುಡ್ತಕ್ಕಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಅವರನ್ನ ನಾವು ಆದಷ್ಟು ನಮ್ಮ ಒಂದು ಪ್ರಯತ್ನಗಳಿಂದ, ಸಣ್ಣ ಪುಟ್ಟ ಪ್ರಯತ್ನಗಳಿಂದ ಅವರನ್ನು ಬೆಳಕಿಗೆ ತರುವಂಥದ್ದು, ಅವರಲ್ಲಿ ಸ್ವಾಭಿಮಾನದ ಒಂದು ಕಿಚ್ಚನ್ನು ಬೆಳೆಸ್ತಕ್ಕಂತಹ ಸ್ವಾವಲಂಬಿ ಬದುಕೋದಕ್ಕೆ ಅವ್ರಿಗೆ ಏನು ಅನುಕೂಲತೆಗಳು ಬೇಕು ಅದನ್ನು ಮಾಡಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಕೊಂಡಿದ್ದಾರೆ ಏನಪ್ಪಾ ಅಂತಂದ್ರೆ, ಸ್ವಲ್ಪ ನಾವು ರಾಸಾಯನಿಕ ಈ ಮಿಶ್ರಿತ ಗಾಳಿ ಏನು ಬರುತ್ತೆ ಅದರಿಂದ ನಮ್ಗೆ ಸಾಕಷ್ಟು ಆರೋಗ್ಯ ತೊಂದರೆಗಳು ಆಗ್ತಾ ಇದೆ ಅಂತೇಳಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಗಮನ ಹರಿಸ್ಬೇಕು. ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥವರೆಲ್ಲ ಗಣಿ ಕಾರ್ಮಿಕರು ಮತ್ತು ಬಡವರ್ಗದ ಜನರು, ಅವ್ರ ಬಗ್ಗೆ ತಮ್ಮ ಕರುಣೆ ಕಾಳಜಿ ಇರಲಿ ಅಂತೇಳಿ ಅವ್ರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೇನೆ ಆ ಥರದ ಒಂದು ಸಮಾಜದ ಕೆಳಸ್ತರದಲ್ಲಿ ಬದುಕ್ತಕ್ಕಂಥ ಸಾಕಷ್ಟು ಜನ ನಮ್ಮ ಸುತ್ತಮುತ್ತ ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ಅವರಿಗೋಸ್ಕರ ಉಚಿತವಾದ ಒಂದು ಆಸ್ಪತ್ರೆಯನ್ನು ಕೂಡ ತಾವು ಮಾಡಿಕೊಡ್ಬೇಕು ಅಂತೇಳಿ ಅವರೆಲ್ಲರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೇನೆ ನಮ್ಮ ಸಂಡೂರು ತಾಲೂಕಿನಲ್ಲಿ ಸಾಕಷ್ಟು ಗಣಿ ಕಾರ್ಮಿಕರು ಮತ್ತು ಬಡತನ ರೇಖೆಗಿಂತ ಕೆಳಗೆ ಇರ್ತಕ್ಕಂಥ ಜನ ಜಾಸ್ತಿ ಇದ್ದಾರೆ ಸರ್. ಆಮೇಲೆ ನಮಗೆ ತುಂಬ ಕಡಿಮೆ ಇಲ್ಲಿ ಬೇಸಾಯ ಮಾಡ್ತಕ್ಕಂಥ ಭೂಮಿ ಕೂಡ ನಮಗೆ ತುಂಬ ಕಡಿಮೆ. ಯಾಕಂದ್ರೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಭೂ ಪ್ರದೇಶ ಆಗಿರೋದ್ರಿಂದ ರೈತಾಪಿ ವರ್ಗ ಕೂಡ ತುಂಬ ಕಡಿಮೆ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ನಿಮ್ಮನ್ನ ಆಶ್ರಯಿಸಿ ಬದುಕ್ತಕ್ಕಂಥವ್ರು. ದಯಮಾಡಿ ಅವ್ರ ಬಗ್ಗೆ ನಾವು ಜಿಂದಾಲ್ ಸಂಸ್ಥೆಯೊಂದಿಗೆ ಸದೃಢವಾದ ಹೆಜ್ಜೆಗಳು ಇಡ್ತಾ ಇದ್ದೀವಿ. ಅದು ನಮಗೆ ಹೆಮ್ಮೆ ಸಂಗತಿ ಕೂಡ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಮನವರಿಕೆ ಮಾಡ್ಕೊಳ್ಳುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ಹಾಗೇನೆ ಈ ಒಂದು ನಮ್ಮ ಎಲ್ಲ ಜನರ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಯಿಸಿ ನನಗೆ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ JSW ಸಂಸ್ಥೆ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತು ನಮ್ಮ ಮುರುಗನ್ ಸರ್ ಅವ್ರು ಬರಬೇಕಾಗಿತ್ತು, ಪ್ರೆಸಿಡೆಂಟ್ ಅವ್ರ ಕಾರಣಾಂತರಗಳಿಂದ ಈ ಕಾರ್ಯಕ್ರಮ ಬಂದಿಲ್ಲ. ಯಾಕಂದ್ರೆ ಸಾಕಷ್ಟು ನನ್ನ ಮತ್ತು ಮುರುಗನ್ ಸರ್ ಚರ್ಚೆಗಳು ನಮ್ಮ ಏರ್ಪೋರ್ಟ್ ಅಲ್ಲೇ ಆಗೋಗುತ್ತೆ. ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತೀನಿ, ಅಲ್ಲೇ ನಮ್ಮ ತಾಲೂಕಿನ ಅಭಿವೃದ್ಧಿ ಬಗ್ಗೆ ನಮ್ದೇನಾದ್ರೂ CSR ಯೋಜನೆಯಲ್ಲಿ ಏನಾದ್ರೂ ಅವರಿಂದ ಕೆಲಸ ತಗೋಬೇಕಂದ್ರೆ ಅಲ್ಲೇ ಸಾಕಷ್ಟು ನಮ್ಮ ಚರ್ಚೆಗಳು ಆಗೋಗಿರ್ತವೆ. ನಮ್ಗೆ ಯಾವಾಗ್ಲೂ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡ್ತಕ್ಕಂಥ ಮುರುಗನ್ ಸರ್ ಅವರು ನಮಗೆ ತುಂಬಾ ಸಹಕಾರವನ್ನು ನೀಡ್ತಾರೆ. ಹಾಗೇನೆ JSW ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಳ್ಳೆ ಹೆಸರನ್ನು ಗಳಿಸ್ಲಿ, ಇನ್ನು ಸಾಕಷ್ಟು ಯೋಜನೆಗಳನ್ನು ಈ ದೇಶಕ್ಕೆ ತರಲಿ. ಹಾಗೇನೆ ನಮ್ಮ ಯುವಜನರಿಗೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ನೀಡುವ ನಿಟ್ಟಿನಲ್ಲಿ ಅದು ಕೆಲಸ ಮಾಡಲಿ ಅಂತೇಳಿ JSW ಸಂಸ್ಥೆಗೆ ನಾನು ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.
ಮಳೆಯವರು ಒಂದು ತಾಸು ವೇಟ್ ಮಾಡ್ತಿದ್ರು ಪ್ರಾಕ್ರಮ ಮತ್ತು ಪ್ರಧಾನಮಂತ್ರಿ ಅವರ ವಿಕಸಿತ ಭಾರತದ ಈ ಕಾರ್ಯಕ್ರಮದಲ್ಲಿ ನಾವು ಜಿಂದಾಲ್ ಸಂಸ್ಥೆಯಲ್ಲಿ ಭಾಗವಹಿಸಿದ್ವಿ. ಇಲ್ಲಿ ನೂತನವಾಗಿ ಏನು ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳು ಮತ್ತು ಅವರಿಗೆ ಸಾಕಷ್ಟು ಮುಂದಿನ ದಿನಗಳಲ್ಲಿ PF ಯೋಜನೆ ಆಗಿರ್ಬೋದು, ಪಿಂಚಣಿ ಯೋಜನೆ ಬಗ್ಗೆ ಇವತ್ತು ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಗಳು ಅವರೆಲ್ಲ ಡೆಲ್ಲಿಯಲ್ಲಿ ಮಾಡಿದ್ದಾರೆ. ಅದನ್ನು ನಾವು ಇಲ್ಲಿ ನಮ್ಮ ಜಿಂದಾಲ್ ಸಂಸ್ಥೆಯಲ್ಲಿ ಮಾಡಿದ್ವಿ. ತುಂಬ ಯಶಸ್ವಿಯಾದ ಕಾರ್ಯಕ್ರಮ. ಹಾಗೆಯೇ ಸಾಕಷ್ಟು ಯುವಕರಿಗೆ ಕೂಡ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಇಂಥ ಕಾರ್ಯಕ್ರಮಗಳು ಹೆಚ್ಚು ಆಗಬೇಕು ಮತ್ತು ಬಲಿಷ್ಠ ಭಾರತವನ್ನು ಕಟ್ಟೋದ್ರಲ್ಲಿ ಯುವಕರ ಒಂದು ಪಾಲ್ಗೊಳ್ಳುವಿಕೆ ಅತಿ ಮುಖ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಮೇಡಮ್, ಇನ್ನೊಂದು ಕ್ವಶನ್ ಮೇಡಮ್, ಈಗ ಜಿಂದಾಲಿಂದ ರಾಸಾಯನಿಕಯುಕ್ತ ವಿಷಯಗಳು ಬರ್ತದೆ ಅಂತ ಹೇಳಿದ್ರೆ ಅಲ್ಲ, ನನಗೆ ಈ ಜಿಂದಾಲ್ ಸುತ್ತಮುತ್ತ ನಮ್ಮ ಗ್ರಾಮಸ್ಥರೆಲ್ಲರೂ ನನಗೆ ದೂರು ಸಲ್ಲಿಸಿದ್ರು. ನಮಗೆ ತುಂಬ ಕಷ್ಟ ಆಗ್ತದೆ, ಕೆಲವೊಬ್ಬರಿಗೆ ಈ ಲಂಗ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ. ಅದಕ್ಕೆ ನಾನು ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಈಗ ಸಾಕಷ್ಟು ಅತ್ಯಾಧುನಿಕ ಕೆಲವೊಂದು ಇವು ಪರಿಕರಗಳು ಅವೆಲ್ಲ ಬರ್ತಾ ಇದೆ. ಅದನ್ನೆಲ್ಲ ಸ್ಕ್ರೀನ್ ಮಾಡತಕ್ಕಂಥದ್ದು ಆ ಥರದ್ದು ತಾವು ಅಳವಡಿಸ್ಕೊಳ್ರಿ. ಮತ್ತು ಇಲ್ಲಿನ ಸುತ್ತಮುತ್ತಲಿನ ಜನರ ಒಂದು ಆರೋಗ್ಯ ಕೂಡ ನಿಮ್ಮ ಜವಾಬ್ದಾರಿ ಅಂತೇಳಿ ನಾನು ಅವರಿಗೆ ಸ್ವಚ್ಛವಾಗಿ ಹೇಳಿ. ಹಾಗೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೂಡ ಸಿಗ್ತಾ ಇಲ್ಲ ಮೇಡಮ್, ಆ ಬಗ್ಗೆ ಸ್ವಲ್ಪ ನೀವು ಸ್ಥಳೀಯರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಂಥದ್ದು ಏನಿದೆ ಮೇಡಮ್? ಎಲ್ಲ ನಾವೇ ಕೊಟ್ಟಿದ್ದೀವಲ್ವಾ? ಅಲ್ಲ, ಭೂಮಿ ಕೊಟ್ಟಿರೋದು ನಾವೇ, ನೀರು ಕೊಟ್ಟಿರೋದು ಭಾಷಣದಲ್ಲಿ ನಾನು ಹೇಳಿದೆ. ಅಲ್ಲ, ಈಗ ಲ್ಯಾಂಡ್ ಲೂಸರ್ಸ್ಗಂತೂ ಆಗಲೇ ಅವರಿಗೆ ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ ಸ್ಥಳೀಯ ಯುವಕರು ಉದ್ಯೋಗ ಕಳಬೇಕಂದ್ರೆ ಅವ್ರ ಸ್ಕಿಲ್ ಎಲ್ಲ ಕಲಿಬೇಕಲ್ಲ. ಈಗ ಜಿಂದಾಲಲ್ಲೇ ನನ್ ಕೆಲಸ ಬೇಕಂದ್ರೆ ಜಿಂದಾಲ್ ಸಂಸ್ಥೆಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಈಗ ಯುವಕರಿಂದ ಅದೇನು ಕೇಳ್ತಾ ಇದೆ ಅಂತೇಳಿ ನಾವು ಅದನ್ನ ಪೂರೈಸೋ ಕೆಲಸ ಮಾಡ್ಬೇಕಲ್ಲ. ನಾನು ಹೇಳಿದೆ 40-50% ತಗೊಂಡಿರ್ತಾರೆ, ಬಂದು ನನಗೆ ಜಿಂದಾಲ್ಗೆ ಕೆಲಸನೇ ಬೇಕು ಅಂತಂದಾಗ, ಈಗ ನಾವು ಸದೃಢ ಭಾರತ ಕಟ್ಟಬೇಕಂದ್ರೆ ಈ ಕಾರ್ಖಾನೆಗಳು ಎಷ್ಟು ಮುಖ್ಯ ಅಷ್ಟೇ ನಮ್ದು ಇನ್ವಾಲ್ವ್ಮೆಂಟ್ ಕೂಡ ಮುಖ್ಯ ಅಲ್ಲ. ಸ್ಕಿಲ್ ಕೊಡ್ಬೇಕಲ್ಲ. ಅದ್ರ ಕಡೆಗೆ ಯಾಕೆ ಯುವಕರು ಗಮನ ಹರಿಸ್ತಾ ಇಲ್ಲ? ಸಾಕಷ್ಟು ನಾವು ಅವ್ರ ಜೊತೆ ಸೇರಿ ತರಬೇತಿಗಳು ಆತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡಿದೀವಲ್ಲ ನಾವು ITI ಕಾಲೇಜ್ನಲ್ಲಿ ಮೊನ್ನೆ. ಜಿಂದಾಲ್ ಅವರು ಕೊಡ್ಬೋದಲ್ಲ ತಮ್ಮ ಕಂಪನಿಗೆ ಏನು ಸ್ಕಿಲ್ ಬೇಕು ಅನ್ನೋದನ್ನ ಕೂಡ ಒಂದಷ್ಟು ತರಬೇತಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ತರಬೇತಿಗಳು ಆಗ್ಲೇ ಅವ್ರು ನಡೆಸ್ತಾ ಇದ್ದಾರೆ. ನಮ್ಮ ಸಂಡೂರಿನಲ್ಲಿ ಕೂಡ ನಡೆಸಿದೀವಿ ಅವ್ರಿಗೆ. ಈಗ ಅವರು ಕೊಟ್ಟದ್ನ ನಾವು ಸದುಪಯೋಗ ಮಾಡ್ಕೊಂಡು ನಾವು ನಮ್ಮ ಜೀವನದಲ್ಲಿ ಮುಂದೆ ಬರೋದು ನಾವು ಕಲಿಬೇಕಲ್ಲ. ಈಗ ಯುವಕರು ಬರೇ ಮೊಬೈಲ್ನಲ್ಲಿ ಜಾಸ್ತಿ ಕಾಲಹರಣ ಮಾಡೋದಕ್ಕಿಂತ ನಾವು ಸದೃಢ ಭಾರತ ಕಟ್ಟೋದ್ರಲ್ಲಿ ನನ್ನ ಪಾತ್ರ ಏನು, ನಾನು ಏನ್ ಮಾಡ್ಬೇಕನ್ನೋದು ಮೊದ್ಲು ಅವ್ರು ಅರ್ಥಕೋಬೇಕಲ್ಲ. ಯಾವ್ದೋ ಒಬ್ಬ ರಾಜಕೀಯ ವ್ಯಕ್ತಿ ಹಿಂದೆ ಹೋಗಿ ಅವನಿಗೆ ಜೈ ಜೈಕಾರ ಆಗೋದಲ್ಲ, ಅದರಿಂದ ದೇಶ ಉದ್ಧಾರ ಆಗಲ್ಲ. ನಾವು ಹೆಂಗೆ ಇನ್ವಾಲ್ವ್ ಆಗ್ತೀವಿ ದೇಶದ ಒಂದು ಪ್ರಗತಿಯಲ್ಲಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತೇಳಿ ನಾನು ಪ್ರತಿಯೊಬ್ಬ ಕಾಲೇಜಿಗೆ ಹೋದಾಗ ಕೂಡ ನಾನು ಸಂವಾದಗಳೆಲ್ಲ ಅದನ್ನೇ ಹೇಳ್ತೀನಿ. ಮೊದಲು ಅದನ್ನ ತಿಳ್ಕೊಳ್ರಿ. ನೀವು ಯಾವುದೇ ಆಗಿರಲಿ, ಒಂದು ವಸ್ತು ಅಥವಾ ಏನೋ ಒಂದು ಆರೋಪ ಪ್ರತ್ಯಾರೋಪ ಮಾಡಿದಾಗ ಅದರ ಹಿನ್ನೆಲೆ ಏನಂತ ಹೇಳಿ ತಿಳ್ಕೊಂಡು ನೀವು ಮಾತಾಡ್ರಿ. ಸುಮ್ಮನೆ ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಐತಂದ್ರೆ ಎಲ್ಲರೂ ಆರೋಪಗಳು ಮಾಡೋದು, ಎಲ್ಲರೂ ನಿಂದನೆಗಳು ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಆರೋಗ್ಯದಾಯಕವಾಗಿರಲಿ ಅಂತ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ.